2022ನೇ ಸಾಲಿನ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪೂರ್ವ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕ ಶ್ರೀಯುತ ಸಮೃದ್ಧಿ ಮನೋಹರ್ ಅವರೇ, ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಮೇಡಮ್ ಅವರೇ, ಅಧಿಕಾರಿ ವರ್ಗದ ಸಮಯಾವಕಾಶದಿಂದ ಅನಿತಾ ಕಳಿಸಬಾರದು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ಅಧಿಕಾರಿ ವರ್ಗದವರೇ, ಈ ನಮ್ಮ ತಾಲೂಕಿನ ನೂತನ ವಾಲ್ಮೀಕಿ ಸಂಘ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಅವರೇ ಮತ್ತೆ ಸಂಘದ ಎಲ್ಲ ಪದಾಧಿಕಾರಿ ವರ್ಗದವರೇ, ಆತ್ಮೀಯ ವಾಲ್ಮೀಕಿ ಸಮಾಜ ಹಾಗೂ ಎಲ್ಲ ನಾಗರಿಕ ಬಂಧುಗಳೇ ಮತ್ತು ಮಾಧ್ಯಮಿಕರು, ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಇಡೀ ರಾಜ್ಯಾದ್ಯಂತ ಬಹಳ ಸಂಭ್ರಮವಾಗಿ ಸಡಗರವಾಗಿ ಆಚರಣೆ ಮಾಡ್ತಿರ್ತಕ್ಕಂಥ ಗೊತ್ತಿರ್ತಕ್ಕಂಥ ವಿಚಾರ. ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಅದು ಯಾರು ಅರ್ಥ ಆಗ್ತಾ ಇಲ್ಲ. ಬಹುಶಃ ಆ ಉಳಿದಾಯಗಳನ್ನ ನಾವೇ ಬರೆಸ್ಕೋಬೇಕಾಗಿದೆ. 24ನೇ ಸಾಲಿನಲ್ಲಿ ವಾಲ್ಮೀಕಿ ಜಯಂತಿಯೂ ಸಹ ರಾಜ್ಯದ ಎಲ್ಲಾ ಭಾಗದಲ್ಲೂ ಆಚರಣೆ ಮಾಡಿದ್ರು. ನಮ್ಮ ಮುಳಬಾಗ ತಾಲೂಕಿನಲ್ಲಿ ಮಾತ್ರ ಮಾಡಕ್ಕಾಗಲಿಲ್ಲ. ನಮ್ಮ ಶಾಸಕರು ಬಹಳಷ್ಟು ಪ್ರೋತ್ಸಾಹ ಕೊಟ್ಟರು ಮಾಡಿ ಅಂತ. ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಪರಿಸ್ಥಿತಿಗಳಿಂದ ಅದನ್ನ ನೆಂಚ್ಕೊಳಕ್ ಆಗೋದಿಲ್ಲ. ಹಾಗಾಗಿ ನಾವೇ ಕಾರಣೀಭೂತವಾದ ಸತ್ಯವನ್ನ ಈ ಬಾರಿ ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಒಂದು ಸಭೆಯಲ್ಲಿ ಬಹಳ ಸಂತೋಷದಿಂದ ನಾವೆಲ್ಲ ಸಹ ಭಾಗವಹಿಸಿದ್ದೇವೆ. ಈ ನಮ್ಮ ಪೂರ್ವಭಾವಿ ಸಭೆಯ ನಮ್ಮ ಅಜೆಂಡಾಗಳೇನಿಲ್ಲ, ನಮ್ಮ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ವಾಲ್ಮೀಕಿ ಭವನದ ನಿರ್ದೇಶನ, ಅದನ್ನ ಈ ದಿನ ಶಾಸಕರು ಸಹ ಭರವಸೆ ಕೊಟ್ಟಿದ್ದಾರೆ. ಸರ್ವೋದಯಗಳನ್ನ ಮಾಡಿ ನಮ್ಮ ಸುಪರ್ದಿಗೆ ಕೊಡ್ತಕ್ಕಂಥ ಕೆಲಸವನ್ನ ಆಗ್ಬೇಕು ಅಂತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಮ್ಮ ಸಮುದಾಯದ ಬಹಳ ದೊಡ್ಡ ನಿರೀಕ್ಷೆ ಆ ಕೆಲಸ ಆಗತ್ತೆ ಅಂತಕ್ಕಂಥದ್ದು. ಮತ್ತೆ ನಾವು ಸಂಭ್ರಮ ಸಡಗರ ಅಂದಾಗ ಪಲ್ಲಕ್ಕಿಗಳನ್ನ ಪ್ರತಿ ಪಂಚಾಯತಿಯಿಂದ ಕಳಿಸ್ಕೊಳ್ತಕ್ಕಂಥದ್ದು ಆಗ್ತಾ ಇತ್ತು. ಕೆಲವು ಪಂಚಾಯತಿಗಳಲ್ಲಿ 4-5 ಪಲ್ಲಕ್ಕಿಗಳು ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ. ಯಾಕೆಂದ್ರೆ ಒಂದಷ್ಟು ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ಭಾಗದಲ್ಲಿ ಅವರು ಸ್ವತಃ ಅವರೇ ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಇದೆ. ಅದಕ್ಕೆ ಸರ್ಕಾರದ ವತಿಯಿಂದ ಅಂತ ಹೇಳಿ ಗೈಡೆನ್ಸ್ ಇರಲಿಲ್ಲ. ನಮ್ಮಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡ್ಕೊಂಡು ಮಾಡ್ತಕ್ಕಂಥ ಕೆಲಸ. ಮೊದಲಿಗೆ 10,000 ಬರ್ತಾ ಇದ್ರು, ಈಗ ಕಳೆದ ಒಂದು 2 ವರ್ಷದಿಂದ 3 ವರ್ಷದಿಂದ 15,000 ಅಂತ ಮಾಡಿದ್ದಾರೆ. ತಮಗೆಲ್ಲ ಗೊತ್ತೇ ಇದೆ. ಅದರ ವೆಚ್ಚ ಅಂತಕ್ಕಂಥದ್ದು ದುಬಾರಿ ಆಗಿದೆ. ಒಂದು ಬ್ಯಾಂಕ್ ಸೀಟ್ ಆಗಿರ್ಬೋದು, ಪದಕ್ಕೆ ಕಟ್ಟತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ಅದು ಪ್ರಸಾದ ಮನೆಗಳಾಗಿರ್ಬೋದು, ಇವೆಲ್ಲ ಸಹ ಬರುತ್ತೆ. ಸಮುದಾಯದಲ್ಲಿರ್ತಕ್ಕಂಥ ಜನರು ಹಾಕೊಂತಾರೆ, ಇಲ್ಲ ಅಂತಲ್ಲ. ಆದ್ರೆ ಅದನ್ನ ಈ 15,000 25,000 ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿರ್ತಕ್ಕಂಥದ್ದು. ಆ ನಂತರ ಈ ನಮ್ಮ ಸಮುದಾಯ ಅಂತಕ್ಕಂಥದ್ದು ಬಹಳ ಬಡತನವಿರ್ತಕ್ಕಂಥ ಒಂದು ಸಮುದಾಯ. ಕೆಲವೊಂದು ಭಾಗಗಳಲ್ಲಿ ನೋಡಿದಾಗ ಕಣ್ಣಲ್ಲಿ ಬರುತ್ತೆ ಅವರ ಪರಿಸ್ಥಿತಿಗಳನ್ನ. ಯಾಕೆಂತ ಹೇಳಿದ್ರೆ ಆರ್ಥಿಕವಾಗಿ ಅಷ್ಟು ಸಂಪನ್ಮೂಲ ಹೊಂದಿಲ್ಲ. ಹಾಗಾಗಿ ವಿದ್ಯಾಭ್ಯಾಸದಲ್ಲೂ ಸಹ ಒಂದಷ್ಟು ಕುಟಿತ ಆಗಿದ್ದಾರೆ. ಆದರೂ ಸಹ ಅವರ ಒಂದು ಎಕ್ರಿಟಿಯಿಂದ ಮುಂದೆ ಒಂದು ಉನ್ನತವಾಗಿರ್ತಕ್ಕಂಥ ವ್ಯಾಸಂಗ ಮಾಡಲಿಕ್ಕೆ ಅವರಿಗೆ ಆಗ್ತಾ ಇದೆ. ಹಾಗಾಗಿ ಈ ಬಾರಿ ನಾವು ನಮ್ಮ ನೂತನ ಸಂಘದಿಂದ ಅವ್ರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹೋರಾಟಕ್ಕೆ ನಿಮ್ಮ ದೊಡ್ಡ ಮಟ್ಟದ ಸಹಕಾರ ಕೊಟ್ಟು ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸಕ್ಕೆ ತಾವೇ ಮುನ್ನಡೆ ಬರಬೇಕು ಅಂತಕ್ಕಂಥದ್ದು ಒಂದು. ಮತ್ತೆ ನಮ್ಮ ಸಮುದಾಯದಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು 1-2 ಮತ್ತೆ ಸದಸ್ಯರು ಇದ್ದಾರೆ ಬಹಳಷ್ಟು ಜನ. ಅವರನ್ನು ಸನ್ಮಾನಿಸ್ತಕ್ಕಂಥ ಕೆಲಸಕ್ಕೆ ಪ್ರೋತ್ಸಾಹವಾಗಿ ಮತ್ತೆ ಊಟದ ವ್ಯವಸ್ಥೆಗಳನ್ನ ಆಯಾ ಕಾಲದಲ್ಲಿ ಯಾರು ಶಾಸಕರಿರ್ತಾರೋ ಅವರೇ ನಿರ್ವಹಿಸ್ತಾ ಇದ್ರು. ಹಾಗಾಗಿ ಇಲ್ಲಿ ಅದನ್ನ ಸಹ ಅಲ್ಲೇ ಬಳಸಬೇಕು ಅಂತಕ್ಕಂಥದ್ದು. ಎಲ್ಲಾ ಇಲಾಖೆಗಳಿಂದ ಅಧಿಕಾರಿಗಳು ಏನು ಬಂದಿದ್ದೀರ ತಮ್ಮ ಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ನಮ್ಮೊಂದಿಗೆ ಸಂಘ ಸಹ ನಿಮ್ಮೊಂದಿಗೆ ಕೋರಿಕೆ ಕೊಡುತ್ತೆ.
ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟು, ಯಾಕೆ ನಾವು ಕೊನೆ ವರ್ಷ ಮಾಡಿಲ್ಲ, ಈ ಬಾರಿ ವಿಜೃಂಭಣೆಯಿಂದ ಬಹಳ ಅದ್ದೂರಿಯ ಮಾಡಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದೇವೆ. ಹಾಗಾಗಿ ನಿಮ್ಮ ತುಂಬ ಸಹಕಾರವನ್ನ ಕೊಟ್ಟಲ್ಲಿ ನಮ್ಮ ಜಯಂತಿ ಅಂತಕ್ಕಂಥದ್ದು ಬಹಳ ಉತ್ತಮ ರೀತಿಯಲ್ಲಿ ಮಾಡ್ತಾ ಇರತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಹಾಗೆಯೇ ಈ ಬಾರಿ ಒಂದಷ್ಟು ನಿರೀಕ್ಷೆಗಳು ಜಾಸ್ತಿ ಇರೋದ್ರಿಂದ ಶಾಮಿಯಾನ ಮತ್ತೆ ಸ್ಟೇಜ್ ವ್ಯವಸ್ಥೆ, ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಮತ್ತೆ ಡೆಕೋರೇಟ್ ಮಾಡ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ ತಾವು ಹೆಚ್ಚಿನ ಮಟ್ಟದಲ್ಲಿ ನಮಗೆ ಒಲಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ. ಮತ್ತೆ ನಾವು ಸಹ ಅಷ್ಟೇ ಪಕ್ಷಾತೀತವಾಗಿ ಎಲ್ಲ ನಾಯಕರನ್ನು ಸಹ ಆಹ್ವಾನ ಮಾಡಿ ಎಲ್ಲರೊಂದಿಗೆ ನಾಯಕ ಸಂಬಂಧ ಸದಾಕಾಲ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನೀವು ಈ ಒಂದು ನಮ್ಮ